ರಸ್ತೆ ಕಿತ್ತೋಗಿದೆ ಅಂತೇಳಿ ಹೊಸದಾಗಿ ಡಾಂಬರ್ ಹಾಕ್ತಾರೆ. ಅದಾದ ಕೆಲವೇ ದಿನಗಳಲ್ಲಿ ಒಳಚರಂಡಿ ಸಮಸ್ಯೆ ಅಂತೇಳಿ ಅದೇ ರಸ್ತೆಯನ್ನು ಮತ್ತೆ ಅಗೀತಾರೆ. ಇದರಿಂದ ಇಲಾಖೆಗಳ ನಡುವೆ ಸಮನ್ವಯತೆ ಇಲ್ಲ. ಜನರ ತೆರಿಗೆ ಹಣನೂ ನಷ್ಟ ಆಗ್ತದೆ, ಜನರಿಗೆ ಸಮಸ್ಯೆ ಕೂಡ ಆಗ್ತಾ ಇರುವಂಥದ್ದು. ಸದ್ಯ ನಾನೀಗ ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರದ ಬೋವಿಪಾಳ್ಯದಲ್ಲಿದ್ದೀನಿ. ಇಲ್ಲಿ ಕೂಡ ಇದೇ ರೀತಿಯಾದ ಒಂದು ಸಮಸ್ಯೆ ಅಂತ ಹೇಳಿದ್ರೆ, ಮೊದಲು ರಸ್ತೆ ಚೆನ್ನಾಗಿಲ್ಲ, ಕಿತ್ತೋಗಿದೆ ಅಂತೇಳಿ ಹೊಸದಾಗಿ ಡಾಂಬರೀಕರಣ ಮಾಡ್ತಾರೆ. ಅಂದರೆ ಕಳೆದ 2 ತಿಂಗಳ ಹಿಂದೆ ಅಷ್ಟೇ ಈ ರಸ್ತೆಗೆ ಡಾಂಬರೀಕರಣ ಮಾಡಿರ್ತಾರೆ. ಸೊ ಇದಾದ ಈಗ ಕೆಲವೇ ದಿನಗಳ ಬಳಿಕ ಅಂತ ಹೇಳಿದ್ರೆ, ಈಗ 2 ವಾರದ ಹಿಂದೆ ಅಷ್ಟೇ ಈಗ ಒಳಚರಂಡಿ ಕಾಮಗಾರಿ ಕೂಡ ಮಾಡಿರೋದು. ಈ ಹಿನ್ನೆಲೆಯಲ್ಲಿ ಈಗ ಏನು ಹೊಸದಾಗಿ ಡಾಂಬರೀಕರಣ ಮಾಡಿದ್ರು ಅದನ್ನೆಲ್ಲ ಈಗ ಕಿತ್ತಾಕಿರುವಂತಹ ಒಂದು ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇದು ಸಾಮಾನ್ಯವಾಗಿ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಅಂದರೆ ಜನರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಹೊಸದಾಗಿ ರೀಸೆಂಟಾಗಿ ಟಾರ್ ಹಾಕ್ಬಿಟ್ಟು ಹೋಗಿದ್ದಾರೆ. ಇಷ್ಟು ಬೇಗ ಈಗ ಇವರು ಮೋರಿ ಕೆಲಸ ಅಂತೇಳಿ ಮತ್ತೆ ಆ ರಸ್ತೆಗಳನ್ನೆಲ್ಲ ಕಿತ್ತಾಕಿದ್ದಾರೆ. ಸೊ ಮೊದಲೇ ಮೋರಿ ಕೆಲಸ ಎಲ್ಲ ಮುಗಿಸಿ ಅದಾದ ನಂತರ ಟಾರ್ ಹಾಕ್ಬೋದಾಗಿತ್ತಲ್ವಾ ಅಂತೇಳಿ ಈಗ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು 2 ವಾರ ಆಗಿದೆ ಕಾಮಗಾರಿ ಮುಗಿಸಿ, 2-3 ದಿನದಲ್ಲಿ ಮುಗಿಸ್ತೀನಿ ಅಂತ ಹೇಳಿದ್ರು. ಆದರೆ ಇದು 2 ವಾರ ಆಗಿದ್ರು ಕೂಡ ಇದು ಇನ್ನೂ ಕಂಪ್ಲೀಟ್ ಕೂಡ ಆಗಿಲ್ಲ. ಜನರಿಗೆ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾಯಿದೆ. ನೀವು ಗಮನಿಸ್ತಾ ಇರ್ಬೋದು, ಅಡ್ಡ ರಸ್ತೆಗಳಿದೆ. ಅಡ್ಡ ರಸ್ತೆಗಳಿಂದ ವಾಹನಗಳು ಕೂಡ ಈ ಕಡೆ ಮುಖ್ಯ ರಸ್ತೆಗೆ ಬರೋದಕ್ಕೂ ಕೂಡ ಸಾಧ್ಯವಾಗ್ತಲ್ಲ. ಅಂದರೆ ಇಲ್ಲಿ BBMPಯ ಅಧಿಕಾರಿಗಳಾಗಿರ್ಬೋದು ಅಥವಾ ವಿಭಾಗಗಳಿಂದ ಆ ವಿಭಾಗಗಳ ಒಂದು ಕೋರ್ಡಿನೇಷನ್ ಸಮಸ್ಯೆ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಅಂತ ಹೇಳಿದ್ರೆ ಒಳಚರಂಡಿಗೆ ಸಂಬಂಧಪಟ್ಟಂತಹ BWSSB ಇಲಾಖೆ ಆಗಿರ್ಬೋದು, ಜೊತೆಗೆ BBMP ಅವರಾಗಿರ್ಬೋದು, ಇಬ್ಬರು ಕೂಡ ಕೋರ್ಡಿನೇಷನ್ ಮೂಲಕ ಮೊದಲು ಒಳಚರಂಡಿ ಕೆಲಸವನ್ನು ಮುಗಿಸಿ ಅದಾದ ನಂತರ ಡಾಂಬರೀಕರಣ ಮಾಡಿದಿದ್ರೆ ಜನರಿಗೂ ಅನುಕೂಲ ಆಗ್ತಾಯಿತ್ತು. ಅದರ ಖರ್ಚು ವೆಚ್ಚಗಳು ಕೂಡ ಕಡಿಮೆ ಆಗ್ತಾಯಿತ್ತು. ಎಲ್ಲೋ ಒಂದು ಕಡೆ ಕೋರ್ಡಿನೇಷನ್ ಸಮಸ್ಯೆಯಿಂದ ಮೊದಲು ಬರ್ತಾರೆ, ಮೊದಲು ಟಾರ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ, ಅದಾದ ನಂತರ ಬಂದು ಒಳಚರಂಡಿ ಕೆಲಸ ಮಾಡೋಗ್ತಾರೆ. ಮತ್ತೆ ಇದು ಮುಗಿದಾದ ನಂತರ ಮತ್ತೆ ರಸ್ತೆ ಕಿತ್ತೋಗಿದೆ ಅಂತೇಳಿ ಮತ್ತೆ ಬಂದು ರಸ್ತೆ ಹಾಕಬೇಕಾಗಿರುವಂಥ ಒಂದು ದುಸ್ಥಿತಿ ಮತ್ತು ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗ್ತಾ ಇದೆ. ಸೊ ಹಾಗಾಗಿ BBMPಯ ಇಲಾಖೆ ಆಗಿರ್ಬೋದು ಅಥವಾ BWSSB ಇಲಾಖೆ ಆಗಿರ್ಬೋದು, ಕೋರ್ಡಿನೇಷನ್ ಮುಖಾಂತರ ಕೆಲಸ ಮಾಡಿದ್ರೆ ಜನರಿಗೂ ತೊಂದರೆ ಆಗೋದಿಲ್ಲ, ಜೊತೆಗೆ ತೆರಿಗೆಯ ಹಣ ಕೂಡ ಉಳಿತಾಯ ಆಗುತ್ತೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.